ಸಂಗೀತದ ಮೊದಲ ಶಬ್ದ ಆ ನದಿಯಿಂದ ಹುಟ್ಟಿತು ಅಂತ ಹೇಳ್ತಾರೆ ಅವರು. ಆ ಶಬ್ದ ಜುಳು 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 ಅಂತ ಬರುತ್ತದೆ. ಆ ಶಬ್ದ ಹುಟ್ಟಿ ನದ ಹುಟ್ಟಿ ಅದು ನಾದವಾಗಿ ಆಮೇಲೆ ನದಿ ಆಯಿತು ಅಂತ ಅವರ ಆ ಮೊದಲ ಉಲ್ಲೇಖ, ಸಂಗೀತದ ಉಲ್ಲೇಖ ಬರುತ್ತೆ. ವಿದ್ವತ್ ಸಭೆ ಕೂಡ ಹೌದು ಇದು. ಈ ಒಂದು ವೇದಿಕೆಯಲ್ಲಿ ಮೇಲೆ ಕೂತ್ಕೊಂಡಿರೋವಂಥವ್ರು ತುಂಬಿದ ಕೊಡ ತುಳುಕಲ್ಲ ಇದೆಲ್ಲ ನಾವು ಕೇಳಿದ್ದೀವಿ ಅಲ್ಲ. ಇಲ್ಲಿರೋ 3 ಜನನು ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ಕಾಂಪಿಟೇಷನ್ನು ಅಂಥೇಳಿ. ಯಾರು ಹೆಚ್ಚು ವಿನಯವಂತರು ಅಂಥೇಳಿ ಏನಾದರೂ ಕಾಂಪಿಟೇಷನ್ ಇಟ್ಟರೆ ನಿಮಗೆ ಡಿಸೈಡ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಟಫ್ ಕಾಂಪಿಟೇಷನ್ ಒಬ್ರಿಗಿಂತ ಒಬ್ಬರು ಕೊಡ್ತಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗುರುಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗುರು ಸಮಾನರಿಗೂ ನಮಸ್ಕರಿಸ್ತಾ, ಸುಮಾರು 19ನೇ ಶತಮಾನದ ಆದಿಭಾಗದಿಂದ ನೇರವಾಗಿ ಯಾವುದೋ ಗೊತ್ತಿಲ್ಲದ ಕಾಲಘಟ್ಟಕ್ಕೆ ಹೋಗ್ತಾ ಇದ್ದೇನೆ. ವಿಶ್ವಾಮಿತ್ರ ಮಹರ್ಷಿಗಳು ಆ ನದಿಯ ತಟದಲ್ಲಿ ನಿಂತುಕೊಂಡಿರ್ತಾರೆ. ಇದು ಮೊದಲನೇ ಉಲ್ಲೇಖ. ನದಿಯ ಹರಿವು ಜಾಸ್ತಿ ಆಗಿರುತ್ತೆ. ಸರಸ್ವತಿ ಯಾವಾಗಲೂ ಸರಸರನೆ ಹರಿದು ಹೋಗುವಂತಹ ದೊಡ್ಡ ಬೃಹದಾದ ನದಿಯಾಗಿತ್ತು. ನದಿ ದಾಟಿ ಹೋಗಬೇಕು, ಹಿಂದುಗಡೆಯಿಂದ ಕಳ್ಳರು ಬರ್ತಾ ಇದ್ದಾರೆ. ಇವರು ಗೋ ಸಂಪತ್ತನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅವರಿಗೆ ತಲೆಯಲ್ಲಿ ಹೊಳೆಯುತ್ತೆ, ಈ ಸಂಗೀತಕ್ಕೆ ಸಂಗೀತ ಅಂತ ಕೊಟ್ಟದ್ದು ನಾವು, ಅವರಲ್ಲ. ಸಂಗೀತ ಅನ್ನುವಂತಹ ಶಬ್ದ ಕೊಟ್ಟಿದ್ದು, ಪದ ಕೊಟ್ಟಿದ್ದು ನಾವು. ಆ ಸಂಗೀತದ ಮೊದಲ ಶಬ್ದ ಆ ನದಿಯಿಂದ ಹುಟ್ಟಿತು ಅಂತ ಹೇಳ್ತಾರೆ ಅವರು. ಆ ಶಬ್ದ ಜುಳು 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 ಅಂತ ಬರುತ್ತದೆ. ಆ ಶಬ್ದ ಹುಟ್ಟಿ ನದ ಹುಟ್ಟಿ ಅದು ನಾದವಾಗಿ ಆಮೇಲೆ ನದಿ ಆಯಿತು ಅಂತ ಅವರ ಆ ಮೊದಲ ಉಲ್ಲೇಖ, ಸಂಗೀತದ ಉಲ್ಲೇಖ ಬರುತ್ತೆ. ಎರಡನೇ ಸಂಗೀತಗಾರ ಕೊಳಲು ವಾದಕ, ವೇದಕಾಲೀನ ಯಮ ಮೊದಲು ಸಂಗೀತಗಾರನಾಗಿದ್ದ, ಕೊಳಲು ವಾದನ ಮಾಡ್ತಾ ಇದ್ದ. ಅದನ್ನ ಕರ್ಕರಿ ಅಂತ ಕರೀಲಾಗ್ತಾ ಇತ್ತು. ಕಿರಿಕಿರಿ ಅಲ್ಲ, ಅದು ಕರ್ಕರಿಯಾಗಿ ಸಂಗೀತ ಕೇಳಿ ಬರ್ತಾ ಇತ್ತು. ಹೀಗೆ 2 ಉಲ್ಲೇಖಗಳ ನಂತರ ಸಂಗೀತ 3ನೇಯದ್ದು ಬರುವಂಥದ್ದು ಅರಣ್ಯ ಸೂಕ್ತದಲ್ಲಿ ಅರಣ್ಯಾನಿ ಅಂತ ಬರುತ್ತೆ. ಆ ಋಷಿ ಅರಣ್ಯದಲ್ಲಿ ಹೋಗ್ತಾ ಇರಬೇಕಿದ್ರೆ ಚಿಚ್ಚಿಕ ಅಂತ ಒಂದು ಸಣ್ಣ ಕೀಟ ಚಿಕ್ 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 ಅಂತ ಕೂಗುತ್ತೆ. ಆಗ ಅವನಿಗೆ ಅದು ದೀರ್ಘವಾಗಿ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಋಗ್ವೇದ ಕಾಲ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಶಬ್ದ ಕೇಳಿದ ಅವನಿಗೆ ಆ ಒಟ್ಟಿಗೆ ಆ ಗಾಳಿಯ ಶಬ್ದ, ಈ ಶಬ್ದ ಕೇಳಿದಾಗ ಸಂಗೀತ ಕೇಳಿದಾಗ ಆಗುತ್ತೆ, ನಾದ ಕೇಳಿದಾಗ ಆಗುತ್ತೆ ಅಂತ ಹೇಳ್ತಾನೆ. 4ನೆಯ ಉಲ್ಲೇಖ, ಅದೇ ಋಷಿ ಸಾಮವೇದದ ಕಾಲಕ್ಕೆ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾನೆ. ತುಂಬ ಬಳಲಿರ್ತಾನೆ, ಊಟ ಸಿಕ್ಕಿರುವುದಿಲ್ಲ, ಹಸಿದಿರ್ತಾನೆ. ಒಂದು ಕಡೆ ನೀರು ಮತ್ತು ಅನ್ನ ಸಿಗುತ್ತೆ. ಓ ಅಹಮನ್ನಾದೋ ನಾನು ಅನ್ನ ಕಂಡೆ ಅಂತ ಖುಷಿಯಿಂದ ಅವ ಸಂಗೀತವನ್ನು ಹಾಡ್ತಾನೆ ಅಂತ ಬರುತ್ತೆ. ಹೀಗೆ ಸಂಗೀತದ ಬಗ್ಗೆ ನನಗೆ ಗೊತ್ತಿದ್ದಿದ್ರು ಒಂದು ಚೂರು ಅದನ್ನು ಓದಿದ್ದೆ. ಹಾಗಾಗಿ ಸಂಗೀತ ನನ್ನ ಇಷ್ಟವಾದ ಕ್ಷೇತ್ರ. ಇಷ್ಟು ಹೇಳ್ತಾ, ದೊಡ್ಡ ಮಾತುಗಾರರಿದ್ದಾರೆ, ಆಮೇಲೆ ಅವರು ಮಾತನಾಡ್ತಾರೆ. ನನ್ನನ್ನು ಗುರುತಿಸಿ ನನ್ನನ್ನು ಕರೆದು ಶ್ರೀ ಮ್ಯೂಸಿಕ್ ಅಕಾಡೆಮಿಯ ಸದಾಶಿವ ಭಟ್ ಮತ್ತು ಸಿಂಚನ ಮೂರ್ತಿಯವರು ಇಂದು ಸನ್ಮಾನಿಸಿದ್ದಾರೆ. ಅವರಿಗೆ ಮತ್ತು ಎಲ್ಲ ಬಂಧುಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ.